ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೈತರ ಪರವಾಗಿ ಹೋರಾಡಿ ಎಂದು ದೇವೇಗೌಡರು ಕರೆ ನೀಡಿದ್ದಾರೆ. ಇನ್ನು ದೇವೇಗೌಡರಿಗೆ ಪಾದಯಾತ್ರೆಯ ವಿವರಗಳನ್ನು ತಿಳಿಸಿದ ನಿಖಿಲ್ ಕುಮಾರಸ್ವಾಮಿ, ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆಗೆ ಮುನ್ನ ನಿಖಿಲ್ಗೆ ಈಗ ದೇವೇಗೌಡರಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ರೈತರ ಭೂಮಿಯನ್ನ ಉಳಿಸಲು ಈ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಇನ್ನು ಒಂದ್ ಕಡೆ ದೃಢವಾಗಿ ನಿಂತು ಹೋರಾಡಿ, ಜನರ ಬೆಂಬಲ ನಿಮ್ಮೊಂದಿಗಿದೆ. ಒಂದ್ ಕಡೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಗೆ ದೇವೇಗೌಡರಿಂದ ಕಿವಿ ಮಾತು. ನಿಖಿಲ್ ಕುಮಾರಸ್ವಾಮಿಗೆ ದೇವೇಗೌಡರು ಹೇಳಿರುವಂಥದ್ದು, ರೈತರ ಪರವಾಗಿ ಹೋರಾಡಿ ಅಂತ ದೇವೇಗೌಡರು ಕರೆ ನೀಡಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರಿಗೆ ಪಾದಯಾತ್ರೆಯ ವಿವರವನ್ನ ತಿಳಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನು ದೇವೇಗೌಡರ ಆಶೀರ್ವಾದವನ್ನ ಪಡ್ಕೊಂಡಿರುವಂಥದ್ದು. ಇಂದಿನಿಂದ 3 ದಿನಗಳ ಕಾಲ JDS ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. 3 ದಿನಗಳ ಕಾಲ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಇಲ್ಲಿ ಹಮ್ಮಿಕೊಂಡಿರುವಂಥದ್ದು JDS ಪಾದಯಾತ್ರೆಯನ್ನ ಇವತ್ತು ಬಿಡದಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇನ್ನು ದೇವೇಗೌಡರ ಆಶೀರ್ವಾದವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಪಡ್ಕೊಂಡಿರುವಂಥದ್ದು. ದೃಢವಾಗಿ ನಿಂತು ನಿಖಿಲ್ ಕುಮಾರಸ್ವಾಮಿಗೆ ದೇವೇಗೌಡರು ಕಿವಿ ಮಾತನ್ನಾಡಿದ್ದಾರೆ. ರೈತರ ಭೂಮಿಯನ್ನ ಉಳಿಸಲು ಈ ಹೋರಾಟವನ್ನ ನೀವು ಮಾಡ್ತಾ ಇದ್ದೀರಿ. ದೃಢವಾಗಿ ನಿಂತು ಹೋರಾಡಿ, ಜನರ ಬೆಂಬಲ ನಿಮ್ಮೊಂದಿಗಿದೆ. ಬಿಡದಿ ದಂಡಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿಗೆ ದೇವೇಗೌಡರು ಕಿವಿ ಮಾತೊಂದನ್ನ ಹೇಳಿದ್ದಾರೆ. ರೈತರ ಭೂಮಿಯನ್ನ ಉಳಿಸಲು ಈ ಹೋರಾಟವನ್ನ ಮಾಡ್ತಾ ಇದ್ದೀರಿ. ದೃಢವಾಗಿ ನಿಂತು ಹೋರಾಡಿ, ಜನರ ಬೆಂಬಲ ನಿಮ್ಮೊಂದಿಗಿದೆ. ನಿಖಿಲ್ ಕುಮಾರಸ್ವಾಮಿಗೆ ದೇವೇಗೌಡರು ಹೇಳಿರುವಂಥದ್ದು. ದೇವೇಗೌಡರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ಇಂದಿನಿಂದ 3 ದಿನಗಳ ಕಾಲ JDS ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಹೊಸ ಸಂಚಲನವೇ ಸೃಷ್ಟಿಯಾಗಿದೆ. ಜನರ ಬೆಂಬಲ ನಿಮ್ಮೊಂದಿಗಿದೆ ಅಂತ ಹೇಳಿ ದೇವೇಗೌಡರು ಈಗ ನಿಖಿಲ್ ಕುಮಾರಸ್ವಾಮಿಗೆ ಮಾತನಾಡಿದ್ದಾರೆ.